ಹರಡೋದಕ್ಕೆ ಕೇಂದ್ರ ಸರ್ಕಾರವೇ ಕಾರಣ. ಕೇಂದ್ರ ಸರ್ಕಾರದ ವಿಫಲ ನೀತಿಗಳಿಂದ ಎರಡನೇ ಅಲೆ ತೀವ್ರವಾಗಿದೆ. ಸೋಂಕು ಹೆಚ್ಚಾದ ಹಿನ್ನೆಲೆಯಲ್ಲಿ ವಲಸೆ ಕಾರ್ಮಿಕರು ಮತ್ತೆ ಪಲಾಯನ ಮಾಡಬೇಕಾಗ್ತಾ ಇದೆ. ವ್ಯಾಕ್ಸಿನೇಷನ್ ಹೆಚ್ಚಿಸೋದರ ಜೊತೆಗೆ ಕಾರ್ಮಿಕರ ಕೈಯಲ್ಲಿ ಹಣವನ್ನ ನೀಡುವುದು ಅವಶ್ಯಕ. ಆದರೆ ಸರ್ಕಾರ ಉತ್ತಮ ಸಲಹೆಗಳಿಂದ ಗಾಬರಿಗೊಳ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ನಾಲ್ಕನೇ ದಿನವೂ ಸಾರಿಗೆ ನೌಕರರ ಮುಷ್ಕರ ಮುಂದುವರೆದಿದೆ. ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಡ್ರೈವರ್ ಇಲ್ಲ, ಕಂಡಕ್ಟರ್ ಇಲ್ಲ. ಪಟ್ಟು ಬಿಡದ ಸಾರಿಗೆ ನೌಕರರ ವಿರುದ್ಧ ಸರ್ಕಾರ ಸಿಟ್ಟಿಗೆದ್ದಿದ್ದು ವಜಾ ಹಾಗೂ ವರ್ಗಾವಣೆ ಅಸ್ತ್ರ ಪ್ರಯೋಗಿಸಿದೆ. ಬಿಎಂಟಿಸಿಯಿಂದ 60 ತರಬೇತಿ ಸಿಬ್ಬಂದಿ, 60 ಪ್ರೊಬೇಷನರಿ ಸಿಬ್ಬಂದಿಯನ್ನ ವಜಾ ಮಾಡಲಾಗಿದೆ. ಹೋರಾಟಗಾರ ಕೋಡಿಹಳ್ಳಿ ಚಂದ್ರಶೇಖರನ್ನ ಬೆಳಗಾವಿ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಇವತ್ತು ನಗರದಲ್ಲಿ ರೈತರು ಹಾಗೂ ಸಾರಿಗೆ ನೌಕರರನ್ನ ಭೇಟಿ ಮಾಡೋಕೆ ಆಗಮಿಸಿದ್ದ ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನ ಪೊಲೀಸರು ಹೋಟೆಲ್ನಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ವೇಳೆ ಮಾತನಾಡಿದ ಕೋಡಿಹಳ್ಳಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಸಾರಿಗೆ ನೌಕರರ ಮುಷ್ಕರದ ಬಗ್ಗೆ ಮಾತನಾಡಿದ ಸಾರಿಗೆ ಸಚಿವ ಲಕ್ಷ್ಮಣ್ ಸವದಿ, ಇಂದು 1500 ಸಾರಿಗೆ ಬಸ್ ಓಡಾಟ ಪ್ರಾರಂಭ ಆಗಿದೆ. ಇನ್ನು 3-4 ದಿನಗಳಲ್ಲಿ ಬಸ್ ಸಂಚಾರ ನಾರ್ಮಲ್ ಆಗುತ್ತೆ. ಎಲ್ಲ ಸಾರಿಗೆ ಪ್ರತಿಭಟನೆಗಳು ಮುಗಿಯುತ್ತೆ ಅಂದಿದ್ದಾರೆ. ನಾವು ಯಾರಿಗೂ ಕೆಲಸಕ್ಕೆ ಬನ್ನಿ ಅಂತ ಬೆದರಿಕೆ ಹಾಕಿಲ್ಲ. ಕಾನೂನು ಪ್ರಕಾರ ಕ್ರಮಕ್ಕೆ ಮುಂದಾಗಿದ್ದೇವೆ. ಡಿಕೆಶಿ ಸರ್ಕಾರ ವಿರುದ್ಧ ಹೇಳಿಕೆ ನೀಡುವ ಮುಖಾಂತರ ಸಾರಿಗೆ ನೌಕರರ ಬೀದಿ ಪಾಲ್ ಮಾಡಲು ಮುಂದಾಗಿದ್ದಾರೆಂದು ಸವದಿ ವಾಗ್ದಾಳಿಯನ್ನ ಮಾಡಿದರು. ಸಾರಿಗೆ ನೌಕರರ ಮುಷ್ಕರಕ್ಕೆ ನಟ ಚೇತನ್ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಸಾರಿಗೆ ನೌಕರರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸರ್ಕಾರ ಕೂಡಲೇ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹ ಮಾಡಿದರು. ಸಾರಿಗೆ ನೌಕರರ ಮುಷ್ಕರದ ಬಗ್ಗೆ ಬೆಳಗಾವಿಯ ಬೈಲಹೊಂಗಲದಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸರ್ಕಾರದಲ್ಲಿ ಸಂಬಳ ಕೊಡಲು ಹಣ ಇಲ್ಲ. ಪ್ರತಿ ವರ್ಷ 20,000 ಕೋಟಿ ರೂಪಾಯಿ ಹಣ ಸಾಲ ಮಾಡಿದ್ದಾರೆ. ಅಧಿಕಾರ ನಡೆಸಲು ಸಾಧ್ಯವಾಗದೆ ಹೋದ್ರೆ ಅಧಿಕಾರ ಬಿಟ್ಟು ಹೋಗಿ. ಅಧಿಕಾರ ಬಿಟ್ಟು ಹೋಗಲ್ಲ, ಫೆವಿಕಲ್ ಹಾಕೊಂಡು ಕೂತಿದ್ದಾರೆ. ಸರ್ಕಾರ ಸಾರಿಗೆ ನೌಕರರ ಸಮಸ್ಯೆ ಇತ್ಯರ್ಥ ಮಾಡಬೇಕು. ಏಸ್ಮಾ ಖಾಸಗಿ ಓಡಿಸ್ತೀವಿ ಅಂತಾರಾ ಅಂತ ವಾಗ್ದಾಳಿ ನಡೆಸಿದ್ರು. ಬೆಳಗಾವಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೋರಾಟಗಾರ ಕೋಡಿಹಳ್ಳಿ ಚಂದ್ರಶೇಖರ್ ಬಂಧನವನ್ನು ಖಂಡಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಬೇಡಿಕೆ ಇಡೋದು, ಸಭೆ ನಡೆಸೋದು, ಪ್ರತಿಭಟಿಸೋದೆಲ್ಲ ಸಾಮಾನ್ಯ. ಆದರೆ ಅವರ ಹಕ್ಕುಗಳನ್ನು ಕಸಿದುಕೊಳ್ಳುವಂತ ಕೆಲಸವನ್ನ ಮಾಡ್ತಿರೋದು ಸರಿಯಲ್ಲ. ಪೊಲೀಸರನ್ನ ಉಪಯೋಗಿಸಿಕೊಂಡು ಈ ರೀತಿ ಮಾಡ್ತಾ ಇರೋದಕ್ಕೆ ಯಾವ ದರ್ಬಾರ್ ಅಂತ ಕರಿಬೇಕು ಅಂತ ಕಿಡಿಕಾರಿದ್ದಾರೆ. ನಾಳೆ ನಡೀಬೇಕಾಗಿದ್ದ ಕೆಸೆಟ್ ಮುಂದೂಡಿಕೆ ಮಾಡಲಾಗಿದೆ. ಬಸ್ ಬಂದ್ ಇರೋದ್ರಿಂದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಮುಂದೂಡಿ ಮೈಸೂರು ವಿವಿ ಅಧಿಕೃತವಾಗಿ ಪ್ರಕಟಣೆ ಹೊರಡಿಸಿದೆ. ಪರೀಕ್ಷೆ ದಿನಾಂಕ ಶೀಘ್ರದಲ್ಲೇ ಪ್ರಕಟ ಮಾಡಲಾಗುತ್ತೆ ಅಂತ ವಿವಿ ತಿಳಿಸಿದೆ. ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಬಸ್ ಇಲ್ಲದ ಕಾರಣ ಪರೀಕ್ಷಾರ್ಥಿಗಳು ಪರೀಕ್ಷೆ ಮುಂದೂಡೋದಕ್ಕೆ ಒತ್ತಾಯ ಮಾಡಿದ್ರು. ಇದನ್ನ ಪರಿಗಣಿಸಿದ ಮೈಸೂರು ವಿವಿ ಪರೀಕ್ಷೆಯನ್ನ ಮುಂದೂಡಿದೆ. ಕೊಡಗಿನ ಮಡಿಕೇರಿ ನಗರದಲ್ಲಿರುವಂತಹ ಕೆಎಸ್ಆರ್ಟಿಸಿ ನೌಕರರ ಕ್ವಾರ್ಟರ್ಸ್ನಲ್ಲಿ ಇರೋರಿಗೆ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಕ್ವಾರ್ಟರ್ಸ್ನಲ್ಲಿರುವಂತಹ ನೌಕರರು ಕರ್ತವ್ಯಕ್ಕೆ ಹಾಜರಾಗದೆ ಇದ್ರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ 11 ಕುಟುಂಬಗಳಿಗೆ ಮನೆ ಖಾಲಿ ಮಾಡಿಸುವಂತ ಎಚ್ಚರಿಕೆಯನ್ನು ನೀಡಲಾಗಿದೆ. 20 ವರ್ಷಗಳಿಂದ ಸಂಸ್ಥೆಗಾಗಿ ದುಡಿದಿದ್ದಾರೆ. ಈಗಲೂ ಕನಿಷ್ಠ ಸಂಬಳವೂ ಸಿಗಲ್ಲ. ಸರ್ಕಾರ ಏಕಾಏಕಿ ಖಾಲಿ ಮಾಡಿ ಅಂದ್ರೆ ಹೇಗೆ ಅಂತ ಸಾರಿಗೆ ಇಲಾಖೆ ವಿರುದ್ಧ 11 ಕುಟುಂಬಸ್ಥರು ಕಿಡಿಕಾರಿದ್ದಾರೆ. 4ನೇ ದಿನವೂ ಸಾರಿಗೆ ನೌಕರರ ಮುಷ್ಕರ ಮುಂದುವರೆದ ಹಿನ್ನೆಲೆಯಲ್ಲಿ ಜನ ಯುಗಾದಿ ಹಬ್ಬಕ್ಕೆ ತಮ್ಮ ವಾಹನಗಳಲ್ಲಿ ಊರುಗಳತ್ತ ಪ್ರಯಾಣ ಬೆಳೆಸಿದ್ದಾರೆ. ನೈಟ್ ಕರ್ಫ್ಯೂ ಇರೋ ಹಿನ್ನೆಲೆಯಲ್ಲಿ ಜನ ಈಗಲೇ ತಮ್ಮ ಊರುಗಳತ್ತ ಖಾಸಗಿ ವಾಹನಗಳಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ನೆಲಮಂಗಲ ತುಮಕೂರು ರಸ್ತೆ ಟೋಲ್ ಬಳಿ ಸಾಲುಗಟ್ಟಿ ವಾಹನಗಳು ನಿಂತಿವೆ. ಪ್ರಯಾಣಿಕರಿಗೆ ಸಮಸ್ಯೆ ಆಗದಂತೆ ಖಾಸಗಿ ಬಸ್ ವ್ಯವಸ್ಥೆ ಮಾಡಿದ್ರೂ ಕೂಡ ದುಪ್ಪಟ್ಟು ಬಸ್ ದರ ವಸೂಲಿ ಹಿನ್ನೆಲೆಯಲ್ಲಿ ಜನ ಕಂಗಾಲಾಗಿದ್ದಾರೆ. ಖಾಸಗಿ ಬಸ್ ಏಜೆನ್ಸಿ ಮತ್ತು ವಾಹನ ಚಾಲಕರಿಂದ ಹೆಚ್ಚು ಪ್ರಯಾಣ ದರ ವಸೂಲಿ ಹಿನ್ನೆಲೆಯಲ್ಲಿ ಬಸ್ ಚಾಲಕನಿಗೆ ಆರ್ಟಿಒ ಅಧಿಕಾರಿಗಳು ಫೈನ್ ಹಾಕಿದ್ದಾರೆ. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.